ವೆಲ್ಕಮ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಾಗ ನಾವು ಡೈಲಿ 5 ಕ್ವಶನ್ಸ್ ನೋಡ್ತಾ ಇದ್ದೀವಿ. SSC ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ SSC ಕ್ವಶನ್ಸ್ ನೋಡ್ತಾ ಇದೀವಿ. ಈಗ ಆಲ್ರೆಡಿ ಒಂದು ಚಾಪ್ಟರ್ ಮುಗಿಸಿದ್ವಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಅಂದ್ರೆ ಫ್ಲೂಯಿಡ್ ಕೈನೆಮ್ಯಾಟಿಕ್ಸ್, ಡೈನಾಮಿಕ್ಸ್ ಅಂಡ್ ಫ್ಲೋ ಮೆಜರ್ಮೆಂಟ್ಸ್ ಬಗ್ಗೆ ನೋಡೋಣ. ನಿಮಗೆ ಥಿಯರಿ ಬೇಕಿತ್ತು ಅಂದ್ರೆ ನಮ್ಮ ಥಿಯರಿ ವಿಡಿಯೋಸ್ ಕೂಡ ಅವೈಲೇಬಲ್ ಅದಾವ. ಯೂಟ್ಯೂಬ್ ಅಲ್ಲಿ ನಿಮಗೆ ಪ್ರತಿಯೊಂದು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿದ್ದನ್ನ ಮತ್ತೆ ಯಾವ ರೀತಿ ಆಪ್ಷನ್ಸ್ ಅನ್ನು ಎಲಿಮಿನೇಟ್ ಮಾಡ್ತೀವಿ, ಕ್ವಶನ್ಸ್ ಹೆಂಗ್ ಅರ್ಥ ಮಾಡ್ಕೊಂತೀವಿ ಅನ್ನೋದ್ರ ಬಗ್ಗೆ ಇರ್ತದ. ಅದರಿಂದ ಯಾವ ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ. ಡೈಲಿ 5 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ರಿ, ವಿಡಿಯೋನ ನೋಡ್ತಾ ಹೋಗ್ರಿ. ಫಸ್ಟ್ ಕ್ವಶನ್ ನೋಡೋಣ. An venturometer has a differential mercury water manometer connected to its inlet and throat. ಫಸ್ಟ್ ನಿಮಗೆ ವೆಂಚುರಿಮೀಟರ್ ಅಂದ್ರೆ ಹೆಂಗಿರ್ತದ, ಹಿಂಗಿರ್ತದ. ಇದು ಒಂದು ಸ್ವಲ್ಪ ಹಿಂಗ ಅತ್ತೆಗಿರ್ತದ, ಇದು ಅತ್ತೆಗಿರ್ತದ, ಆಮೇಲೆ ಹಿಂಗ್ ಮುಂದೆ ಬಂದಿರ್ತದ, ಆಮೇಲೆ ಇದು ಸ್ವಲ್ಪ ದೊಡ್ಡದಿರ್ತದೆ, ಹಿಂಗ್ ಉದ್ದಿರ್ತದೆ, ಆಮೇಲೆ ಇದು ಹೊರಬರ್ತದೆ. ಇದನ್ನು ಒಂದು ಪೈಪಿಗೆ ಕನೆಕ್ಟ್ ಮಾಡಿರ್ತಾರೆ. ಇದಕ್ಕೆ ಏನಂತಾರೆ, ಇದಕ್ಕೆ ಕನ್ವರ್ಜಿಂಗ್ ಪಾರ್ಟ್ ಅಂತಾರೆ, ಇದಕ್ಕೆ ಥ್ರೋಟ್ ಅಂತಾರೆ, ಇದಕ್ಕೆ ಡೈವರ್ಜಿಂಗ್ ಪಾರ್ಟ್ ಅಂತಾರೆ. ಓಕೆ, ಇದು ವೆಂಚುರಿಮೀಟರ್. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಡಿಫರೆನ್ಷಿಯಲ್ ಮರ್ಕ್ಯೂರಿ ವಾಟರ್ ಮ್ಯಾನೋಮೀಟರ್ ಕನೆಕ್ಟೆಡ್ ಟು ಇಟ್ಸ್ ಇನ್ಲೆಟ್ ಅಂಡ್ ಥ್ರೋಟ್ ಅಂತ. ಇದು ಇನ್ಲೆಟ್ ಮತ್ತು ಥ್ರೋಟ್ ಏನ್ ಮಾಡ್ತಾರೆ, ಒಂದು ಮ್ಯಾನೋಮೀಟರ್ ಕನೆಕ್ಟ್ ಮಾಡ್ತಾರೆ. ಇದ್ರೊಳಗಡೆ ಮರ್ಕ್ಯೂರಿ ಹಾಕಿರ್ತಾರೆ ಇಲ್ಲಿ. ಓಕೆನಾ. ದ ಗೇಜ್ ರೀಡಿಂಗ್ ವೈ ಆಫ್ ಅ ಮ್ಯಾನೋಮೀಟರ್ ಫಾರ್ ಅ ಗಿವನ್ ಡಿಸ್ಚಾರ್ಜ್ ಇನ್ ದ ಪೈಪ್. ಇಲ್ಲಿ ಗೇಜ್ ರೀಡಿಂಗ್ ಬರ್ತದೆ ಒಂದು, ಅಂದ್ರೆ ಎರಡು ಡಿಫ್ರೆನ್ಸ್ ಆಗಿರ್ತದ. ಯಾಕಂದ್ರೆ ಪ್ರೆಷರ್ ಇರೋದ್ರಿಂದ ಡಿಫ್ರೆನ್ಸ್ ಆಗಿರೋದ್ರಿಂದ ಒಂದು ಡಿಸ್ಟೆನ್ಸ್ ಬರ್ತದೆ ಇಲ್ಲಿ ವೈ ಅಂತ ಹೇಳಿ. ಈಸ್ ಇಂಡಿಪೆಂಡೆಂಟ್ ಆಫ್ ದ ಓರಿಯಂಟೇಷನ್ ಆಫ್ ದ ವೆಂಚುರಿಮೀಟರ್, depends on the orientation of the venturimeter, varies as the slope of the venturimeter with respect to the horizontal, depends on whether manometer is above or below pipe center line ಅಂತ ಕೇಳ್ತಾರೆ ಅವರು. ಕರೆಕ್ಟ್ ಆನ್ಸರ್. ಇಲ್ಲಿ ಏನಾಗ್ತದ, ಈಸ್ ಇಂಡಿಪೆಂಡೆಂಟ್ ಆಫ್ ಓರಿಯಂಟೇಷನ್ ಆಫ್ ವೆಂಚುರಿಮೀಟರ್, ಇದು ಕರೆಕ್ಟ್ ಐತಿ. ಬಿಕಾಸ್ ನೀವು ವೆಂಚುರಿಮೀಟರ್ ಹಿಂಗಾದ್ರೂ ಇಡು, ವೆಂಚುರಿಮೀಟರ್ನ ಈ ರೀತಿ ಆದ್ರೂ ಇಡು, ಓಕೆ, ಹಿಂಗ್ ಇನ್ಕ್ಲೈಂಡ್ ಆದ್ರೂ ಮಾಡು, ಏನ್ ಫರ್ಕ್ ಬೀಳಲ್ಲ. ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕಾದ್ರೆ ಮ್ಯಾನೋಮೀಟರ್ ಫರ್ಕ್ ಬೀಳಲ್ಲ. ನೆಕ್ಸ್ಟ್ ಡಿಪೆಂಡ್ಸ್ ಆನ್ ಓರಿಯಂಟೇಷನ್ ಆಫ್ ವೆಂಚುರಿಮೀಟರ್, ಅದನ್ನು ಹಾಗೆ ಡಿಪೆಂಡ್ಸ್ ಆನ್ ಇದು ಎರಡು ಸೇಮ್ ಅಂತಲ್ಲ. ಇಂಡಿಪೆಂಡೆಂಟ್ ಅಂತಾನೆ, ಇಂಡಿಪೆಂಡೆಂಟ್ ಆನ್ ಓರಿಯಂಟೇಷನ್ ಆಫ್ ದ ವೆಂಚುರಿಮೀಟರ್, ಇದು ಇಂಡಿಪೆಂಡೆಂಟ್ ಆಫ್ ಎರಡು ಸೇಮ್ ಅಂತಲ್ಲ. ಈಸ್ ಇಂಡಿಪೆಂಡೆಂಟ್ ಆಫ್ ಓರಿಯಂಟೇಷನ್ ಆಫ್ ವೆಂಚುರಿಮೀಟರ್ ಕರೆಕ್ಟ್ ಅದ. ಇದು ಡಿಪೆಂಡ್ಸ್ ಆನ್ ವೇರಿಯಂಟ್ ಇದಂದ್ರೆ ಇದ್ರದ್ದು ಅಪೋಸಿಟ್ ಆಗ್ತದ, ಅದ್ರ ಸಲ ತಪ್ಪಾಗ್ತದ. ವೇರೀಸ್ ಆಟ್ ದ ಸ್ಲೋಪ್ ಆಫ್ ದ ವೆಂಚುರಿಮೀಟರ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್, ಎಲ್ಲ ಸೇಮ್ ಹೇಳಕತ್ತಾನ. ಓರಿಯಂಟೇಷನ್ ಅಂದ್ರು ಒಂದ, ವೇರಿಯೇಷನ್ ಅಂದ್ರು ಒಂದ. ಇದನ್ನು ಏನಂತ ವೇರೀಸ್ ಅಂತ ಅನ್ನಕತ್ತಾನ, ತಪ್ಪಾಯ್ತು. ಡಿಪೆಂಡ್ಸ್ ಆನ್ ವೆದರ್ ದ ಮ್ಯಾನೋಮೀಟರ್ ಇಸ್ ಅಬೋವ್ ಆರ್ ಬಿಲೋ ದ ಪೈಪ್ ಸೆಂಟರ್ ಲೈನ್ ಅಂತ. ಹಿಂಗ್ ಬರಂಗಿಲ್ಲ, ಸೆಂಟರ್ ಲೈನ್ಗೂ ಅದಕ್ಕೆ ಸಂಬಂಧ ಇರಂಗಿಲ್ಲ. ಕನೆಕ್ಟ್ ಮಾಡ್ತೀವಿ ನಾವು ಇದನ್ನ, ಆಯ್ತಾ. ಅಂದ್ರ ಹಿಂಗ್ ಹೇಳಿರ್ಬೋದು, ಹಿಂಗ್ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿರ್ಬೋದು. ಇಲ್ಲ, ಇದ ಬೇರೆ ಮ್ಯಾನೋಮೀಟರ್, ಇದ ಬೇರೆ ಮ್ಯಾನೋಮೀಟರ್, ಹಂಗ್ ಮಾತ್ರ ಬರಲ್ಲ. ದೇರ್ಫೋರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಂಡಿಕೇಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಬರ್ನೌಲಿಸ್ ಇಕ್ವೇಶನ್. ಬರ್ನೌಲಿಸ್ ಇಕ್ವೇಶನ್ ಒಳಗಡೆ ನೀವು ಡೆರಿವೇಶನ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ರಿ ಅಂತಂದ್ರ ಅದು ಲಾಸ್ಟ್ಗೆ ಡೆರಿವೇಶನ್ ಏನ್ ಬರ್ತದೆ ಹೇಳ್ರಿ, ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಪಿ ಬೈ ರೋ ಜಿ ಪ್ಲಸ್ ವಿ ಸ್ಕ್ವೇರ್ ಬೈ 2g ಪ್ಲಸ್ ಜೆಡ್ ಅಂತ ಬರ್ತದೆ. ಈ ಇಕ್ವೇಶನ್ ಡಿರೈವ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಫೋರ್ಸ್ ಈಕ್ವಲ್ ಟು ದೇರ್ ಆರ್ ಸೋ ಮೆನಿ ಫೋರ್ಸ್ ತಗೊಳ್ತೀವಿ. ಒಂದು ಗ್ರಾವಿಟಿ ಫೋರ್ಸು, ಇನ್ನ ಒಂದು ಪ್ರೆಷರ್ ಫೋರ್ಸು, ಇನ್ನ ಒಂದು ವಿಸ್ಕಸ್ ಫೋರ್ಸು, ಇನ್ನ ಒಂದು ಕಾಂಪ್ರೆಸಿಬಿಲಿಟಿ ಫೋರ್ಸು, ಇನ್ನ ಒಂದು ಟರ್ಬುಲೆನ್ಸ್ ಫೋರ್ಸು. ಇಷ್ಟು ಫೋರ್ಸ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಒಬ್ಬೊಬ್ಬರ ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಬಟ್ ನೀವು ಬರ್ನೌಲಿಸ್ ಹತ್ರ ಬರೋದ್ರೊಳಗಾಗಿ ಟರ್ಬುಲೆನ್ಸ್ ನ ಇಗ್ನೋರ್ ಮಾಡ್ತಿ, ಲೆಮಿನಾರ್ ಅಂತ ತಗೊಳ್ತಿ. ಕಾಂಪ್ರೆಸಿಬಲ್ ನ ಇಗ್ನೋರ್ ಮಾಡ್ತಿ, ಇನ್ಕಾಂಪ್ರೆಸಿಬಲ್ ಅಂತ ತಗೊಳ್ತಿ. ವಿಸ್ಕಾಸಿಟಿನ ಇಗ್ನೋರ್ ಮಾಡ್ತಿದ್ದಿ, ಐಡಿಯಲ್ ಫ್ಲೂಯಿಡ್ ಅಂತ ತಗೊಳ್ತಿ. ಹಂಗ ನಿನ್ನ ಹತ್ರ ಉಳಿದಿರೋದು ಎರಡೇ. ಈ ಎರಡು ಇಕ್ವೇಶನ್ ನಿಂದ ನಿಮ್ಗೆ ಇದು ಡಿರೈವ್ ಆಗಿರ್ತದೆ. ಅಂದ್ರೆ ಈಗ ಬಾಯ್ ದ ಫ್ಲೋ ಮಸ್ಟ್ ಬಿ ಸ್ಟಡಿ, ಅಂತ ಹೇಳಕತ್ತೇನ. ಓಕೆ, ಸ್ಟಡಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೇರಿ ಆಗ್ಬಾರ್ದು, ಇದು 100% ಕರೆಕ್ಟ್ ಆನ್ಸರ್. ದ ಫ್ಲೋ ಮಸ್ಟ್ ಬಿ ಇರ್ರೊಟೇಷನಲ್, ರೊಟೇಷನ್ ಆಗ್ಬಾರ್ದು ಅಂದ್ರೆ ಅದು ಟರ್ಬುಲೆನ್ಸ್ ಇರಬಾರ್ದು. ಓಕೆ, ಇದು ಕರೆಕ್ಟ್ ಅದ. ದ ಫ್ಲೋ ಮಸ್ಟ್ ಬಿ ಇನ್ಕಾಂಪ್ರೆಸಿಬಲ್, ಅದ್ರ ಸಲುವಾಗಿ FC = 0 ಮಾಡ್ಕೊಂಡಿದ್ವಿ. ಎಸ್, ಇದು ಕರೆಕ್ಟ್ ಅದ. ದ ಫ್ಲೋ ಮಸ್ಟ್ ಬಿ ಅನ್ ಐಡಿಯಲ್ ಗ್ಯಾಸ್ ಅಂತಾನೆ, ಗ್ಯಾಸ್ ಅನ್ನೋದು ಬೇಡ ಇಲ್ಲಿ, ಓಕೆನಾ. ದೇರ್ ಫೋರ್ ವಿ ವಿಲ್ ಕನ್ಸಿಡರ್ ಡಿ ಆಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ 2.2. ರೈಟ್, ಬರ್ಕೊಂಡ್ಬಿಡ್ರಿ ಒಂದ್ಸತಿ. ಏನೇನು ಅಸಂಪ್ಷನ್ಸ್ ಫಾರ್ ಬರ್ನೌಲಿಸ್ ಇಕ್ವೇಶನ್ ಏನಂದ್ರ ದ ಫ್ಲೂಯಿಡ್ ಈಸ್ ಐಡಿಯಲ್. ದ ಫ್ಲೂಯಿಡ್ ಈಸ್ ಐಡಿಯಲ್ ಅಂದ್ರೆ ಏನು, ಅದರದ್ದು ವಿಸ್ಕಾಸಿಟಿ 0. ನೆಕ್ಸ್ಟ್, ದ ಫ್ಲೋ ಇಸ್ ಸ್ಟಡಿ ಅಂದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗಲ್ಲ. ನೆಕ್ಸ್ಟ್, ಫ್ಲೋ ಇಸ್ ಇನ್ಕಾಂಪ್ರೆಸಿಬಲ್, ಅದು ಫೋರ್ಸ್ ಡ್ಯೂ ಟು ಕಾಂಪ್ರೆಸಿಬಿಲಿಟಿ 0. ಮತ್ತು ಇರ್ರೊಟೇಷನಲ್ ಅಂದ್ರೆ ಟರ್ಬುಲೆನ್ಸ್ ಇಲ್ಲ. ಇವೆಲ್ಲ ಅಸಂಪ್ಷನ್ಸ್ ಕೂಡ ನೀವು ಕನ್ಸಿಡರ್ ಮಾಡ್ಕೊಂಡು ಬರ್ನೌಲಿಸ್ ಇಕ್ವೇಶನ್ ಡಿರೈವ್ ಮಾಡಿರ್ತೀವಿ. ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ ಲೆಮಿನಾರ್ ಫ್ಲೋ ದ ಎಡ್ಡಿ ವಿಸ್ಕಾಸಿಟಿ ಇಸ್ 0. ಲೆಮಿನಾರ್ ಫ್ಲೋ ಅಂತಂದ್ರೆ ಏನು? ಲೆಮಿನಾರ್ ಫ್ಲೋ ಅಂತಂದ್ರೆ ಫ್ಲೋ ಬಹಳ ವಾಟರ್ ಪ್ಯಾರಲಲ್ ಆಗಿ ಫ್ಲೋ ಆಗ್ತಾ ಇರ್ತದೆ. ಓಕೆ, ಸ್ಲೋ ಮೋಷನ್ ಒಳಗಿರ್ತದ ಮತ್ತೆ ಪ್ಯಾರಲಲ್ ಆಗಿ ಫ್ಲೋ ಆಗ್ತಿರ್ತದೆ.
ಇನ್ ಲೆಮಿನಾರ್ ಫ್ಲೋ ಎಡ್ಡಿ ವಿಸ್ಕೋಸಿಟಿ ಇಸ್ 0. ಎಡ್ಡಿ ಅಂದ್ರೆ ಏನು ಅಂತಂದ್ರೆ ಇದು ಹಿಂಗೆ ಮಿಕ್ಸ್ ಆಯ್ತು ಅಂದ್ರೆ ಇದು ಎಡ್ಡಿ, ಇದೇನಿದು ಎಡ್ಡಿ. ಹಾಗಾದ್ರೆ ಲೆಮಿನಾರ್ ಫ್ಲೋ ಅಂತ ಅಂದ್ಮೇಲೆ ಇದ್ರ ಬಗ್ಗೆ ಮಾತಾಡಕತ್ತೇನೆ, ಎಡ್ಡಿ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡಕತ್ತೇನೆ. ಎಡ್ಡಿ ವಿಸ್ಕೋಸ್ 0 ಐತಂದ್ರೆ ಇದು ಕರೆಕ್ಟ್ ಆನ್ಸರ್ ಐತೆ. ಇನ್ ಟರ್ಬುಲೆಂಟ್ ಫ್ಲೋ ದ ಮಾಲಿಕ್ಯುಲರ್ ವಿಸ್ಕೋಸಿಟಿ ಈಸ್ ಇನ್ಸಿಗ್ನಿಫಿಕೆಂಟ್ ಕಂಪೇರ್ಡ್ ವಿತ್ ಎಡ್ಡಿ ವಿಸ್ಕೋಸಿಟಿ. ಎಡ್ಡಿ ಅಂದ್ರೆ ಹಿಂಗೂ ಬರ್ತದ, ಇನ್ನೊಂದು ಏನ್ ಬರ್ತದೆ ಗೊತ್ತಾ, ಹಿಂಗ ಹೋಗ್ತಿರ್ತದಲ್ಲ, ಎಡ್ಡಿ ಅಂದ್ರೆ ಹಿಂಗ್ ತಿರುಗಿ ಬೀಳ್ತಿರ್ತದೆ. ಓಕೆ, ಹಿಂಗ್ ತಿರುಗಿ ಬೀಳ್ತಿರ್ತಂದ್ರೆ ಅದಕ್ಕೆ ಎಡ್ಡಿ ಅಂತಾರೆ. Okay. In turbulent flow, the molecular viscosity is insignificant. Molecular level viscosity. Okay. That compared with the eddy viscosity. Correct. ಇಲ್ಲಿ ಎಡ್ಡಿನೇ ಏನಾಗ್ತದೆ ಗೊತ್ತಾ, ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತದೆ. ಉಲ್ಟಾ ಬಂತಲ್ಲ ಇದು, ಉಲ್ಟಾ ಬಂತ. ಹಂಗಾರೆ ಎಡ್ಡಿ ಬಿಕಮ್ ಅ ರೆಸಿಸ್ಟೆನ್ಸ್ ಹಿಯರ್, ಬಟ್ ಮಾಲಿಕ್ಯೂಲ್ಸ್ ಏನ್ ಫ್ರಿಕ್ಷನ್ ಐತಲ್ಲ, ಮಾಲಿಕ್ಯೂಲ್ಸ್ ಟು ಮಾಲಿಕ್ಯೂಲ್ ಫ್ರಿಕ್ಷನ್ ಅದು ಸಣ್ಣದಾಗ್ತದ, ಈ ಒಂದು ಜಾಸ್ತಿ ಆಗ್ತದೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಇದೆ. ಇನ್ ಎನಿ ಗಿವನ್ ಫ್ಲೋ ಎಡ್ಡಿ ವಿಸ್ಕೋಸಿಟಿ ಈಸ್ ಕಾನ್ಸ್ಟೆಂಟ್ ಅಕ್ರಾಸ್ ದ ಫ್ಲೂಯಿಡ್ ಸ್ಟ್ರೀಮ್ ಅಂತ. ನೋ, ಎಡ್ಡಿ ವಿಸ್ಕೋಸಿಟಿ ಕಾನ್ಸ್ಟೆಂಟ್ ಆಗಂಗಿಲ್ಲ, ಅದು ವೇರಿ ಆಗ್ತಾ ಇರ್ತದೆ. ದೇರ್ಫೋರ್ ಇವಾಗ ಕಾನ್ಸ್ಟೆಂಟ್ ಅನ್ನಕತ್ತೇನ, ದೇರ್ಫೋರ್ ಇದು ತಪ್ಪದ, ನಮ್ಗೆ ಅದು ಇನ್ಕರೆಕ್ಟ್ ಬೇಕಾಗ್ಯದ. ದೇರ್ಫೋರ್ ಈ ಆಪ್ಷನ್ ಟಿಕ್ ಮಾಡ್ತೀನಿ. ದ ಎಡ್ಡಿ ವಿಸ್ಕೋಸಿಟಿ ಈಸ್ ಡಿಪೆಂಡೆಂಟ್ ಆನ್ ದ ಸ್ಟೇಟ್ ಆಫ್ ಟರ್ಬುಲೆಂಟ್ ಫ್ಲೋ. ಕರೆಕ್ಟ್ ಅದ. ಟರ್ಬುಲೆಂಟ್ ಫ್ಲೋನು ಕೂಡ ಜಾಸ್ತಿ ಅದ, ಹೈ ಟರ್ಬುಲೆಂಟ್, ಲೋ ಟರ್ಬುಲೆಂಟ್, ಅದು ರೆನಾಲ್ಡ್ಸ್ ನಂಬರ್ ಮೋರ್ ದೆನ್ 4000 ಅಂತ ಹೇಳ್ತೀವಿ. ಅದು 4000 ಆಯ್ತು, 5000 ಆಯ್ತು, 10,000 ಆಯ್ತು, 20,000 ಆಯ್ತು. ನೋಡಿ, ಟರ್ಬುಲೆನ್ಸ್ ಕೂಡ ಅದ್ರದ್ದು ಲೆವೆಲ್ ಚೇಂಜ್ ಆಗ್ತದೆ, ಆಮೇಲೆ ಎಡ್ಡಿ ವಿಸ್ಕೋಸಿಟಿನೂ ಚೇಂಜ್ ಆಗ್ತದೆ. ಅರ್ಥ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕೇಳ್ತಿದ್ದಾರೆ ಅವರು, ದ ಡಿಸ್ಚಾರ್ಜ್ ಓವರ್ 90%90 ಡಿಗ್ರಿ ವಿ ನಾಚ್ ಈಸ್ ಗಿವನ್ ಆಸ್ ಅ Q equal to 1.37 h to the power 5/2. ಅವರೇ ಕೊಟ್ಬಿಟ್ಟಿದ್ದಾರೆ. Q is in meter cube per second and h is in meter. Then CD of the notch is. ಹಾಗಾದ್ರೆ CD ಎಷ್ಟು ಅಂತ ಕೇಳ್ತಿದ್ರು ಅವರು. ಓಕೆ, ಇದೊಂದು ಸ್ವಲ್ಪ ವಿ ನಾಚ್ ಇಕ್ವೇಶನ್ ಅವ್ರು ಕೊಟ್ಟಿದ್ರು ಕೂಡ ಈ ಕಾನ್ಸ್ಟೆಂಟ್ ಏನಿದೆಲ್ಲ ಇದು ಭಾಳ ಡೇಂಜರ್ ಕಾನ್ಸ್ಟೆಂಟ್. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಬರ್ಕೊಡ್ರಿ, ಕ್ಯೂ ಯಾವ್ದು ವಿ ನಾಚ್ ಇಕ್ವೇಶನ್ ಬರ್ಕೊಡ್ರಿ. Q is equal to 8/15 ಬಯಟ್ ಹಾಕ್ಬೇಕಿದ್ನ CD √2G ಇಂಟು ಟ್ಯಾನ್ θ/2 h to the power 5/2. ನೋಡ್ರಿಪ್ಪ, ಇದು ಫಾರ್ಮುಲಾ. ಈ ಫಾರ್ಮುಲಾದೊಳಗಡೆ ಇದಿಷ್ಟು ಏನಿದು, ಇದಿಷ್ಟು 1.37. ಹಾಗಾದ್ರೆ ಇದ್ರೊಳಗೆ ಏನೇನು ಗೊತ್ತದ ಅವನ್ನೆಲ್ಲ ಬರ್ಕೊಡ್ರಿ. ಏನ್ ಗೊತ್ತಿಲ್ಲ, CD ಗೊತ್ತಿರಂಗಿಲ್ಲ ಅಷ್ಟೇ. ಬರೀ 8/15 is equal to CD ಇಂಟು √2 ಇಂಟು 9.81 ಇಂಟು ಟ್ಯಾನ್ 90/2 ಅಂದ್ರೆ ಟ್ಯಾನ್ 45 1 ಈಕ್ವಲ್ ಟು 1.37. ಹಂಗಾರೆ CD ಕಂಡಿಡಿರಿ, ಎಷ್ಟು ಬಂತು ನೋಡು, CD 0.58 ಬರ್ತದ. ದೇರ್ಫೋರ್ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಇದ್ರ ಜೊತೆಗೆ ನೀವು ಒಂದು ವರ್ಕೌಟ್ ಮಾಡ್ರಿ, ಏನಂತಂದ್ರೆ ಇದ ಸೇಮ್ ಕ್ವಶನ್ ಅನ್ನ ವಿ ನಾಚ್ ಕೊಟ್ರಲ್ಲ, ಇಲ್ಲಿ ಇದ ಸೇಮ್ ಕ್ವಶನ್ ಅನ್ನ ರೆಕ್ಟ್ಯಾಂಗಲ್ ನಾಚಿಂಗ್ ಮಾಡ್ರಿ. ರೆಕ್ಟ್ಯಾಂಗಲ್ ನಾಚಿಂಗ್ ಮಾಡ್ರಿ. ಇದಕ್ಕೆ ನೀವು ಇದನ್ನ ಇದನ್ನ ಡಿ ತಗೊಂಡ್ರಿ, ಇದನ್ನ ಬಿ ತಗೊಳ್ರಿ, ಬಟ್ ಬಿ ಈಕ್ವಲ್ ಟು 2D ತಗೊಂಡ್ ಮಾಡ್ರಿ ಅಂತ ಅರ್ಥ. ಈ ಟೈಪ್ ಏನ್ ಮಾಡ್ರಿ, ಒಂದಿಷ್ಟು ವರ್ಕೌಟ್ ಮಾಡ್ಕೋಬಹುದು. ಓಕೆ, ಅಥವಾ ವ್ಯಾಲ್ಯೂ ತಗೋಬಹುದು, ಬಿ ಅಂಡ್ ಡಿ ವ್ಯಾಲ್ಯೂ ತಗೊಂಡು ನೀವು ಮಾಡ್ಕೋಬಹುದು. ನೆಕ್ಸ್ಟ್, ದ ಲಾಸ್ ಆಫ್ ಪ್ರೆಷರ್ ಹೆಡ್ ಫಾರ್ ದ ಲೆಮಿನಾರ್ ಫ್ಲೋ ಥ್ರೂ ದ ಪೈಪ್ ವೇರೀಸ್. ಲಾಸ್ ಆಫ್ ಪ್ರೆಷರ್ ಹೆಡ್ ಅಂತ ಫಾರ್ ದ ಲೆಮಿನಾರ್ ಫ್ಲೋ ಥ್ರೂ ದ ಪೈಪ್ ವೇರೀಸ್. ಏನಾಗ್ತದ, as the square of the velocity, directly as the velocity, as inversely velocity, ಮತ್ತೆ none of the above ಅಂತ ಕೇಳ್ತಿದ್ದಾರೆ.